4 ವರ್ಷದ ಬಾಲಿಕೆ ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾರೆ. ಐಸ್ ಕ್ರೀಮ್ ಕೊಡಿಸುವಂತ ನೆಪದಲ್ಲಿ ಕರ್ಕೊಂಡು ಹೋಗಿ ಈ ರೀತಿಯಾಗಿ ಕೊಲೆ ಮಾಡಿದ್ದಾರೆ. ರಾಮನಗರದ ಮಾಗಡಿಯಲ್ಲಿ ಹೃದಯ ವಿದ್ರಾವಕ ಘಟನೆ ನಡೆದಿದೆ. ಐಸ್ ಕ್ರೀಮ್ ಕೊಡಿಸ್ತೀನಿ ಬಾ ಅಂತ ಕರ್ಕೊಂಡು ಹೋಗಿ ಅತ್ಯಾಚಾರ ಮಾಡಿರುವಂತ ಘಟನೆ ನಡೆದಿದೆ. ಮೃತ ಬಾಲಕಿ ಸಂಬಂಧಿ ಇಮ್ರಾನ್ ಖಾನ್ ಇಂದ ಈ ಒಂದು ಹೇಯ ಕೃತ್ಯ ನಡೆದಿದೆ. ಐಸ್ ಕ್ರೀಮ್ ಕೊಡಿಸ್ತೀನಿ ಅಂತ ಕರೆದುಕೊಂಡು ಹೋಗಿ ಅತ್ಯಾಚಾರ ನಡೆಸಿದ್ದಾನೆ. ಮಾಗಡಿ ಪೊಲೀಸರಿಂದ ಕಾಮುಕ ಇಮ್ರಾನ್ ಖಾನ್ ಅನ್ನ ಬಂಧಿಸಲಾಗಿದೆ. ಆರೋಪಿಯನ್ನ ಎನ್ಕೌಂಟರ್ ಮಾಡುವಂತೆ ಪ್ರತಿಭಟನೆ ಕೂಡ ಮಾಡಿದ್ದಾರೆ. ಮಾಗಡಿ ತಹಶೀಲ್ದಾರ್ ಕಚೇರಿ ಬಳಿ ಸಾರ್ವಜನಿಕರು ಬಂದು ಪ್ರತಿಭಟನೆ ಮಾಡಿದ್ದಾರೆ. ಮಾಗಡಿ ಪೊಲೀಸ್ ಠಾಣೆಯಲ್ಲಿ ಪೋಕ್ಸೋ ಅಡಿ ಪ್ರಕರಣ ದಾಖಲಾಗಿದೆ. ಓಕೆ, ಎಲ್ಲದ್ರ ಬಗ್ಗೆ ಡೀಟೇಲ್ಸ್ ನೀಡ್ತಾರೆ ನಮ್ಮ ರಾಮನಗರ ಪ್ರತಿನಿಧಿ ರಾಜು. ಘಟನೆಗೆ ಕಾರಣ ಏನು, ಹೇಗಾಯ್ತು ಅಂತ ಇದು? ಅವ್ರ ಮನೇಲಿ ಯಾರು ಇರ್ಲಿಲ್ವಾ ಸಂದರ್ಭದಲ್ಲಿ? ದಿವ್ಯಾ, ಖಂಡಿತವಾಗ್ಲೂ ಅವ್ರ ಮನೇಲಿ ಇದ್ರು. ಕಳೆದ 4 ದಿನಗಳ ಹಿಂದೆ ಈ ಮಗು ಕಾಣೆ ಆಗುತ್ತೆ. ಕಾಣೆ ಆದ ನಂತರ ಪೋಷಕರಲ್ಲಿ ಒಂದು ಆತಂಕ ಶುರುವಾಗುತ್ತೆ. ಎಲ್ಲಿ ಮಗು ಹೋಯ್ತು ಅನ್ನೋದು ಕೂಡ ಇವರಿಗೆ ಪತ್ತೆ ಹಚ್ಚೋಕೆ ಆಗೋದಿಲ್ಲ. ಆದ್ರೆ ಯಾರು ಈ ಇಮ್ರಾನ್ ಖಾನ್, ಏನ್ ಕಾಮುಕಿ ಇಮ್ರಾನ್ ಖಾನ್ ಇದ್ದಾನೋ, ಈತ ಈ ಮೃತ ಮಗುವಿನ ಸಂಬಂಧಿಯಾಗಿದ್ದಾನೆ. ಅಂದ್ರೆ ಮನೆಗೆ ಆಗಾಗ ಬರ್ತಾ ಇದ್ದ ಸಂಬಂಧಿಕರು ಹಿನ್ನೆಲೆಯಲ್ಲಿ, ಒಂದು ಸಂಬಂಧ ಹಿನ್ನೆಲೆಯಲ್ಲಿ ಬಂದು ಹೋಗ್ತಾ ಇದ್ದ ಅನ್ನೋದು ಮಾಹಿತಿ ಖಚಿತ ಮಾಡ್ಕೊಂಡಂತ ಪೊಲೀಸರು ತಮಗೆ ಯಾರಾದ್ರೂ ಅನುಮಾನ ಇದೆಯಾ ಅನ್ನೋದು ಕೂಡ ಪೋಷಕರನ್ನ ಕೇಳಿದ ಸಂದರ್ಭದಲ್ಲಿ ಕಳೆದ ಬಾರಿ ಏನು 3 ದಿನಗಳ ಹಿಂದೆ ಬಂದಂತ ಈ ಇಮ್ರಾನ್ ಖಾನ್ ಯಾವಾಗ ಫೋನ್ ಸ್ವಿಚ್ ಆಫ್ ಅನ್ನ ಮಾಡಿ ಇವ್ರ ಜೊತೆಗೆ ತಮ್ಮ ಮಗುವನ್ನ ಹೋಗಿದ್ದು ಕರ್ಕೊಂಡೋಗಿದ್ದು ಐಸ್ ಕ್ರೀಮ್ ಕೊಡ್ತಾ ನೆಪದಲ್ಲಿ ಕರ್ಕೊಂಡೋಗಿದ್ದಾನೆ ಅನ್ನೋದು ಕೂಡ ಅಕ್ಕಪಕ್ಕದವರು ಹೇಳದಂತ ಸಂದರ್ಭದಲ್ಲಿ ಐಸ್ ಕ್ರೀಮ್ ಅಂಗಡಿ ಹತ್ರ ಹೋಗಿ ಪೋಷಕರು ಕೇಳಿದಂತ ಸಂದರ್ಭದಲ್ಲಿ ಆತರ ಫೋನ್ ಮಾಡ್ತಾರೆ. ತನ್ನ ಮಗಳು ಕಾಣಿಸ್ತಾರೆ, ನೀನು ಕರ್ಕೊಂಡು ಬಂದೆ ಎಲ್ಲಿ ಅಂತ ಕೇಳಿದಾಗ ನನಗೆ ಇದರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ, ಗೊತ್ತಿಲ್ಲ ಅಂತ ಫೋನ್ ಅನ್ನ ಸ್ವಿಚ್ ಆಫ್ ಮಾಡ್ತಾನೆ. ಅದಾದ ನಂತರ ಪೊಲೀಸ್ ಠಾಣೆಗೆ ದೂರು ಕೊಟ್ಟಂತ ಸಂದರ್ಭದಲ್ಲಿ ಪೊಲೀಸರು ಏನು ಪ್ರಕರಣದ ಬೆನ್ನತ್ತಂತ ಸಂದರ್ಭದಲ್ಲಿ ಈ ಒಂದು ಕಾಮುಕನ ಒಂದು ವ್ಯಾಘ್ರತನ ಗೊತ್ತಾಗಿರುವಂತದ್ದು. ಅಂದ್ರೆ ಈ ಮಗುವನ್ನ ಮನೆಯಿಂದ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಏನು ತಿಪ್ಕೊಂಡಳ್ಳಿಯ ತಪ್ಪಲಿನಲ್ಲಿ ಈತ ಆ ಮಗುವಿನ ಮೇಲೆ ಒಂದು ಅತ್ಯಾಚಾರವನ್ನು ಎಸಗಿ ಕೊಲೆ ಮಾಡಿರುವಂತ ಒಂದು ಘಟನೆ ಬೆಳಕಿಗೆ ಬಂದಿರುವಂತದ್ದು. ಸದ್ಯ ತಲೆಮರೆಸ್ಕೊಂಡಿದ್ದ ಕಲಾಸಿಪಾಳ್ಯದಲ್ಲಿ ತಲೆಮರೆಸ್ಕೊಂಡಿದ್ದಂತ ಇಮ್ರಾನ್ ಖಾನ್ ಅನ್ನ ಈಗ ಪೊಲೀಸರು ಕೂಡ ಬಂಧನ ಮಾಡಿರುವಂತದ್ದು. ಕಾಮುಕನಿಗೆ ಶಿಕ್ಷೆ ಆಗಬೇಕು, ಪೋಕ್ಸೋ ಅಡಿ ಪ್ರಕರಣವನ್ನು ಕೂಡ ದಾಖಲೆ ಮಾಡಿದ್ದಾರೆ. ಆದ್ರೆ ಈತನನ್ನ ಪಬ್ಲಿಕ್ ನಲ್ಲಿ ಎನ್ಕೌಂಟರ್ ಮಾಡ್ಬೇಕು ಅನ್ನೋದು ಕೂಡ ಈಗ ಪೋಷಕರು ಮತ್ತೆ ಮಾಗಡಿ ಪಟ್ಟಣದ ಜನರು ಕೂಡ ಈಗ ಆಕ್ರೋಶನ ಹೊರಾಗ್ತಾರಂತದ್ದು. ದಿವ್ಯಾ. ಓಕೆ ರಾಜು, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.